ನಮಸ್ಕಾರ ಗುರು. ನಾನು ನಿಮ್ಮ ಕವಿರಾಕ್ಷ್. ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೀನಿ. ಇದು ನಿಮ್ಮ ಬೋಲ್ಡ್ ಟಾಕ್ಸ್ ಕನ್ನಡ ಚಾನೆಲ್. ಇಲ್ಲಿ ನೀವು ಕೇಳ್ತೀರಿ ನಿಜವಾದ ಅಪರೂಪದ ಕ್ರೈಮ್ ಕಥೆಗಳು, ರಹಸ್ಯಗಳು ಮತ್ತು ಮಾನಸಿಕ ಗಾಢತೆಗಳಿಂದ ತುಂಬಿರೋ ಮರ್ಡರ್ ಮಿಸ್ಟರಿಗಳು, ಸತ್ಯಕ್ಕೆ ಹತ್ತಿರವಾದ ಕಥೆಗಳು. ಇದೇ ನಮ್ಮ ಬೋಲ್ಡ್ ಟಾಕ್ಸ್ ಕನ್ನಡ ಚಾನೆಲ್ನ ಉದ್ದೇಶ. ಇನ್ನಷ್ಟು ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಿಮ್ಮ ಕಥೆ ಹೇಳಬೇಕೇ? ಅಥವಾ ನಿಮ್ಮ ಊರಿನ ರಹಸ್ಯಗಳನ್ನು ನಮಗೆ ಕಳಿಸಿರಿ, ನಾವು ಖಂಡಿತ ವಿಡಿಯೋ ಮಾಡ್ತೀವಿ ಮತ್ತು ನಿಮ್ಮ ಸುದ್ದಿಯನ್ನು ಇಡೀ ಜಗತ್ತಿಗೆ ತೋರಿಸ್ತೀವಿ. ಬನ್ನಿ ತಡಮಾಡದೆ ಇವತ್ತಿನ ಒಂದು ಕ್ರೈಮ್ ಸ್ಟೋರಿಯ ಬಗ್ಗೆ ಮಾತಾಡೋಣ. ನೀವು ಕೇಳುತ್ತಿರುವುದು ಒಂದು ನಿಜವಾದ ಹೆಣ್ಣುಮಗಳ ಹತ್ಯೆಯ ಕತೆ. ಹೌದು, ಈ ಕಥೆಯು ವಿಜಯಪುರ ಊರಿಗೆ ಒಂದು ಮೌನದ ಕಥೆಯಾಗಿ, ರಹಸ್ಯವಾಗಿ ಮತ್ತು ಇನ್ನೂ ಬಿಚ್ಚುಹೊರಡದ ಷಡ್ಯಂತ್ರವಾಗಿ ಇನ್ನು ವಿಜಯಪುರಿನ ಜನತೆಗೆ ಯಾವಾಗಲೂ ಕಾಡುತ್ತಿರುತ್ತದೆ. ಅದಕ್ಕೆ ಈ ಕತೆಗೆ ಅಂತ್ಯಹೀನ ಮೌನ ಎಂದು ಕರೆಯಬೇಕಾಗಿದೆ. ಒಬ್ಬ ಸುಂದರವಾದ ಪ್ರಾಯದ ಯುವತಿಯ ಬರ್ಬರವಾದ ಹತ್ಯೆ ಮಾತುಗಳು ಇಂದಿಗೂ ವಿಜಯಪುರದ ಜನರಿಗೆ ಕಾಡುತ್ತಲೇ ಇರುತ್ತವೆ. ಆ ಹುಡುಗಿಯ ಹೆಸರು ಅನುಷಾ. ಅವಳಿಗೆ ಕೇವಲ 23 ವಯಸ್ಸು. ಚಿಕ್ಕಳಿಂದಲೇ ಅವಳು ಎಲ್ಲವನ್ನೂ ಪ್ರಶ್ನಿಸುವ ಮತ್ತು ಅದು ಯಾಕೆ ಹೀಗೆ, ಇದು ಯಾಕೆ ಹೀಗೆ ಎಂದು ಧೈರ್ಯವಾಗಿ ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಳು. ಬಹುಶಃ ಇದೇ ಕಾರಣದಿಂದ ಅವಳು ಒಬ್ಬ ಲಾಯರ್ ಆಗೋ ಕನಸನ್ನು ಕಟ್ಟಿಕೊಂಡಿದ್ದಳು ಎನಿಸುತ್ತೆ. ಅನುಷಾಳು ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡು ತನ್ನ ತಾಯಿಯೊಡನೆ ಶಾಂತಿಯುತವಾದ ಜೀವನವನ್ನು ನಡೆಸುತ್ತಿರುತ್ತಾಳೆ. ಅವಳು ಚೆನ್ನಾಗಿ ಓದಿದವಳು, ಮೃದುವಾದ ಸ್ವಭಾವ ಮತ್ತು ಗಂಡೆದೆಯ ಹೆಣ್ಣುಮಗಳು. ಆದರೆ ಅವಳ ಜೀವನದಲ್ಲಿ ಏನೋ ಕಾಣದ ನೆರಳು ಅಡಗಿತ್ತು. ಅವಳು ಊಹಿಸದ ಸ್ಥಿತಿಯು ಅವಳಿಗೆ ಬರುವಂತಿತ್ತು. ಹೌದು, ಅದು ಸುಮಾರು 2018ರ ಏಪ್ರಿಲ್ ತಿಂಗಳು. ಅಂದು ಅನುಷಳು ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡುತ್ತಿದ್ದಳು. ಅವಳ ತಾಯಿ ರಾಧಾಳು ಹೊರಗಡೆ ತರಕಾರಿಯನ್ನು ತರುವುದಕ್ಕೆ ಮಾರ್ಕೆಟ್ಗೆ ಹೋಗಿದ್ದರು. ಪಾಪ ಅದೇನೋ ಗೊತ್ತಿಲ್ಲ, ರಾಧಾಗೆ ಮನೆಗೆ ಬರಲು ಸ್ವಲ್ಪ ತಡವಾಗಿತ್ತು. ಮನೆಯ ಬಾಗಿಲು ಹೊರಗಡೆಯಿಂದ ಲಾಕ್ ಆಗಿತ್ತು. ಗಾಬರಿಯಾದ ರಾಧಾಳು ತನ್ನ ಮಗಳಿಗೆ ಫೋನ್ ಮಾಡಿದಳು. ಆದರೆ ಫೋನ್ ರಿಂಗ್ ಆಗುವ ಶಬ್ದ ಮನೆಯ ಒಳಗಿನಿಂದ ಬರತೊಡಗಿತು. ಬಾಗಿಲನ್ನು ಒಡೆದು ನೋಡಿದಾಗ ಅನುಷಾಳು ಹಾಸಿಗೆಯ ಮೇಲೆ ಮೌನವಾಗಿ ಜೀವವಿಲ್ಲದಂತೆ ಬಿದ್ದಿದ್ದಳು. ಅದು ಹತ್ಯೆಯಾಗಿರೋ ಸ್ಪಷ್ಟ ಸಂಕೇತವಾಗಿತ್ತು. ಪಾಪ ಅನುಷಾಳು ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಳು. ಮನೆಯು ಕಳ್ಳತನವಾಗಿರಲಿಲ್ಲ ಮತ್ತು ಅವಳ ಫೋನ್ನಲ್ಲಿ ಒಬ್ಬನ ಜೊತೆ ಹೆಚ್ಚು ಚಾಟ್ ಮತ್ತು ಕಾಲ್ ಆಗಿತ್ತು. ಅವನ ಹೆಸರು ಅಮಿ ಫ್ರಮ್ ಬಾಂಗ್ಲಾದೇಶ್. ಪೊಲೀಸರು ತನಿಖೆ ಪ್ರಾರಂಭಿಸಿದ್ರು. ಅವನ ಬಗ್ಗೆ ಏನೂ ಪತ್ತೆ ಸಿಗಲಿಲ್ಲ. ಅವನು ಫೇಕ್ ಐಡಿಯಿಂದ ಕಾಲ್ ಮಾಡುತ್ತಿದ್ದ. 10 ಕಡೆಯಿಂದ ಹುಡುಕಿದರೂ ಕೇವಲ ಮೌನ, ಉತ್ತರವೇ ಇಲ್ಲ. ಕೊನೆಗೆ ಅನುಷಾಳ ಟೇಬಲ್ ಡ್ರಾಯರ್ನಲ್ಲಿ ಒಂದು ಡೈರಿ ಸಿಕ್ಕಿತು. ಅದರೊಳಗೆ ಬರೆದಿದ್ದ 2 ಮಾತುಗಳು: ಅವನು ನನ್ನ ಶತ್ರು, ಇದುವರೆಗೆ ಎಲ್ಲರೂ ಅವನನ್ನು ಪ್ರೇಮಿಯೆಂದು ಭಾವಿಸಿದ್ದರು. ಆಗ ತಿಳಿದಿತು, ಇದು ಪ್ರೇಮದ ಕಥೆಯಲ್ಲ, ಇದು ಒಂದು ಪ್ಲಾನ್ ಮಾಡಿದ ಹತ್ಯೆಯ ಕಥೆಯೆಂದು. ಅವಳ ಕೊನೆಯ ಬರಹ: ನಾನಿನ್ನೂ ಬದುಕಿರಬೇಕೆಂದಿದ್ದರೆ ನಾನು ಯಾರನ್ನೋ ನಂಬಲೇಬೇಕಾಗಿತ್ತು. ಅವಳ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಅವನ ಹೆಸರು, ಮುಖ, ಸತ್ಯ ಎಲ್ಲವೂ ಕತ್ತಲೆಯೊಳಗೆ ಮುಳುಗಿದೆ. ಅದಕ್ಕೆ ಈ ಕಥೆಗೆ ಹೆಸರು ಅಂತ್ಯಹೀನ ಮೌನ. ಇದೊಂದು ಕೇವಲ ಕಹಿ ನೆನಪು ಅಲ್ಲ, ಇದು ಹೇಳುವ ಮುಕ್ತ ಹಕ್ಕನ್ನು ಕಳೆದುಕೊಂಡವಳ ಮೌನ ಚಿತ್ತಾರ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ? ಇದು ಕೊಲೆನಾ, ಆತ್ಮಹತ್ಯೆನಾ? ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಕಥೆಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.